ಹಾಯ್ ಹಲೋ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಸರಣಿಯಲ್ಲಿ ಟಾಪ್ 50 ಪ್ರಶ್ನೋತ್ತರಗಳನ್ನು ನೋಡೋಣ. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆ ಹೇಗಿದೆ ಸ್ನೇಹಿತರೆ, ದಾಲ್ಮಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ದಾಲ್ಮಾ ವನ್ಯಜೀವಿ ಅಭಯಾರಣ್ಯ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿಯವರು ಸಂವಿಧಾನದ ಯಾವ ವಿಧಿಯ ಪ್ರಕಾರ ಕ್ಷಮಾದಾನ ನೀಡುತ್ತಾರೆ? ರಾಷ್ಟ್ರಪತಿಯವರು ಸಂವಿಧಾನದ 72ನೇ ವಿಧಿಯ ಪ್ರಕಾರ ಕ್ಷಮಾದಾನ ನೀಡುತ್ತಾರೆ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಉಪರಾಷ್ಟ್ರಪತಿ ವಿರುದ್ಧ ಅವಿಶ್ವಾಸ ನಿಲುವಳಿಯನ್ನು ಮಂಡಿಸಿದಾಗ ಅನ್ವಯವಾಗದ ಅಂಶ ಯಾವುದು? ರಾಜ್ಯಸಭಾ ಅಧಿವೇಶನಕ್ಕೆ ಅಧ್ಯಕ್ಷತೆ ವಹಿಸಬಾರದು, ರಾಜ್ಯಸಭೆ ಅಧಿವೇಶನದಲ್ಲಿ ಭಾಗವಹಿಸಬಹುದು ಆದರೆ ಮತದಾನದಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಆಪ್ಷನ್ 3, ರಾಜ್ಯಸಭೆ ಅಧಿವೇಶನದಲ್ಲಿ ಪಾಲ್ಗೊಂಡು ಒಂದು ತೀರ್ಮಾನದ ಪರ ವಿರೋಧವಾಗಿ ಸಮಾನ ಮತಗಳು ಚಲಾವಣೆಯಾದಾಗ ಕಾಸ್ಟಿಂಗ್ ಮತ ಚಲಾಯಿಸಬಹುದು. ಆಪ್ಷನ್ 4, ರಾಜ್ಯಸಭೆಯಲ್ಲಿ ಮಾತ್ರ ಖಂಡನಾ ನಿರ್ಣಯವನ್ನು ಪರಿಚಯಿಸಬೇಕು. ಇದರಲ್ಲಿ ಯಾವುದು ಸರಿಯಾದಂಥ ಉತ್ತರ ಸ್ನೇಹಿತರೆ? ಇದಕ್ಕೆ ಆಪ್ಷನ್ ಸರಿಯಾದಂಥ ಉತ್ತರ 3. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ರಾಜ್ಯಸಭೆ ಅಧಿವೇಶನದಲ್ಲಿ ಪಾಲ್ಗೊಂಡು ಒಂದು ತೀರ್ಮಾನದ ಪರ ವಿರೋಧವಾಗಿ ಸಮಾನ ಮತಗಳು ಚಲಾವಣೆಯಾದಾಗ ಕಾಸ್ಟಿಂಗ್ ಮತ ಚಲಾಯಿಸಬಹುದು. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ದ್ರಾವಣದಲ್ಲಿ ಬಂಗಾರ ಕರಗುತ್ತದೆ? ಕೆಳಗಿನ ಯಾವ ದ್ರಾವಣದಲ್ಲಿ ಬಂಗಾರ ಕರಗುತ್ತದೆ ಅಂದರೆ ರಾಜದ್ರವ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಯಾವುದು? ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಪರಮಾಣು ಸಮ್ಮಿಳನ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಪ್ರಧಾನಮಂತ್ರಿಯ ಚುನಾವಣೆ ಅಮಾನ್ಯ ಎಂದು ನ್ಯಾಯಾಲಯವು ತೀರ್ಪು ನೀಡಿದರೆ ಎದುರಾಗುವ ಪರಿಣಾಮ ಯಾವುದು? ಪ್ರಧಾನಮಂತ್ರಿಯ ಚುನಾವಣೆ ಅಮಾನ್ಯ ಎಂದು ನ್ಯಾಯಾಲಯ ತೀರ್ಪು ನೀಡಿದರೆ ಎದುರಾಗುವ ಪರಿಣಾಮ ಕ್ಯಾಬಿನೆಟ್ ರದ್ದಾಗುತ್ತದೆ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಲೋಕಸಭೆಯ ಸ್ಪೀಕರ್ ಬಗೆಗೆ ವಾಸ್ತವ ಅಂಶ ಯಾವುದು? ಲೋಕಸಭೆಯ ಸ್ಪೀಕರ್ ಬಗೆಗೆ ವಾಸ್ತವ ಅಂಶ ಯಾವುದಂದರೆ ಸ್ಪೀಕರ್ ವಿರುದ್ಧ ಪರಿಚಯಿಸಲಾಗುವ ನಿರ್ಣಯವನ್ನು ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸಬೇಕು. ಆಪ್ಷನ್ 3 ಸರಿಯಾದಂಥ ಉತ್ತರ. ಮನುಷ್ಯನ ಪ್ರತಿ ಜೀವಕೋಶದಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು? 46. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಶಬ್ದಗಳ ಕುರಿತ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಅನಾಟಮಿ, ಅಗ್ರೋನಮಿ, ಅಕೌಸ್ಟಿಕ್ಸ್, ಎಥಾಲಜಿ. ಶಬ್ದಗಳ ಕುರಿತ ಅಧ್ಯಯನವನ್ನು ಅಕೌಸ್ಟಿಕ್ಸ್ ಎಂದು ಕರೆಯುತ್ತಾರೆ. ಆಪ್ಷನ್ 3 ಸರಿಯಾದಂಥ ಉತ್ತರ. ರೋಗಗಳ ಅಭ್ಯಾಸವನ್ನು ಹೀಗೆ ಕರೆಯುತ್ತಾರೆ: ನ್ಯೂರೋಲಜಿ, ನೆಫ್ರಾಲಜಿ, ಪ್ಯಾಥೋಲಜಿ, ಆಂಜಿಯೋಲಜಿ. ರೋಗಗಳ ಅಭ್ಯಾಸವನ್ನು ಪ್ಯಾಥೋಲಜಿ ಎಂದು ಕರೆಯುತ್ತಾರೆ. ಆಯ್ಕೆ 3 ಸರಿಯಾದಂಥ ಉತ್ತರ. ರಾಷ್ಟ್ರಪತಿ ಕ್ಷಮಾದಾನದ ಅಧಿಕಾರಕ್ಕೆ ಸಂಬಂಧಿಸಿದ ವಾಸ್ತವ ಅಂಶ ಯಾವುದು? ರಾಷ್ಟ್ರಪತಿ ಕ್ಷಮಾದಾನದ ಅಧಿಕಾರಕ್ಕೆ ಸಂಬಂಧಿಸಿದ ವಾಸ್ತವ ಅಂಶ ಅಂದರೆ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ. ಗಲ್ಲು ಶಿಕ್ಷೆಗೆ ಕ್ಷಮಾದಾನ ನೀಡುವ ಅಧಿಕಾರ ರಾಷ್ಟ್ರಪತಿಗೆ ಮಾತ್ರ ಇರುತ್ತದೆ. ಮಿಲಿಟರಿ ನ್ಯಾಯಾಲಯಗಳು ವಿಧಿಸಿದ ಗಲ್ಲು ಶಿಕ್ಷೆಗೆ ಕ್ಷಮಾದಾನ ನೀಡುವ ಅಧಿಕಾರ ರಾಷ್ಟ್ರಪತಿಗೆ ಮಾತ್ರ ಇರುತ್ತದೆ. ಕೇಂದ್ರದ ಕಾನೂನುಗಳನ್ನು ಉಲ್ಲಂಘಿಸಿದ ಪ್ರಕರಣದಲ್ಲಿ ಶಿಕ್ಷೆಗಳ ಮೇಲೆ ಕ್ಷಮಾದಾನವನ್ನು ನೀಡುವ ಅಧಿಕಾರ ಕೂಡ ರಾಷ್ಟ್ರಪತಿಗೆ ಇರುತ್ತದೆ. ಆದ್ದರಿಂದ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ. ಉಪರಾಷ್ಟ್ರಪತಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಅನ್ವಯವಾಗುವ ಅಂಶ ಯಾವುದು? ರಾಷ್ಟ್ರಪತಿ ಹೊಂದುವ ವೇತನ ಭತ್ಯೆಗಳನ್ನು ಉಪರಾಷ್ಟ್ರಪತಿಯು ಪಡೆಯುತ್ತಾರೆ. ಉಪರಾಷ್ಟ್ರಪತಿ ರಾಜ್ಯಸಭೆಗೆ ಅಧ್ಯಕ್ಷತೆಯನ್ನು ವಹಿಸಬಾರದು. ಉಪರಾಷ್ಟ್ರಪತಿ ವಿರುದ್ಧ ಅವಿಶ್ವಾಸ ನಿಲುವಳಿಯನ್ನು ಪರಿಚಯಿಸಬಾರದು. ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ. ಇವುಗಳಲ್ಲಿ ಪ್ರಧಾನಮಂತ್ರಿ ಯಾವುದಕ್ಕೆ ಅಧ್ಯಕ್ಷತೆ ವಹಿಸುವುದಿಲ್ಲ? ಮುಖ್ಯಮಂತ್ರಿಗಳ ಸಭೆಗೆ,
ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸಭೆಗೆ, ರಾಜ್ಯಪಾಲರ ಸಮಾವೇಶಕ್ಕೆ, ರಾಷ್ಟ್ರೀಯ ಜನಸಂಖ್ಯಾ ಮಂಡಳಿಯ ಸಮಾವೇಶಕ್ಕೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ರಾಜ್ಯಪಾಲರ ಸಮಾವೇಶಕ್ಕೆ. ಆಯ್ಕೆ 3 ಸರಿಯಾದಂಥ ಉತ್ತರ. ಭಾರತದ ಸಂವಿಧಾನದ ಉದ್ದೇಶಗಳಲ್ಲಿ ಆರ್ಥಿಕ ನ್ಯಾಯ ಒಂದು ಎಂದು ಎಲ್ಲಿ ಉಲ್ಲೇಖಿಸಲಾಗಿದೆ? ಪೀಠಿಕೆ ರಾಜ್ಯನೀತಿ ನಿರ್ದೇಶಕ ತತ್ವಗಳು. ಆಯ್ಕೆ 2 ಸರಿಯಾದಂಥ ಉತ್ತರ. ಸಸ್ಯಗಳು ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಯಾವ ಅನಿಲವನ್ನು ಬಳಸಿಕೊಳ್ಳುತ್ತವೆ? ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ 1 ಸರಿಯಾದಂಥ ಉತ್ತರ. ಪರಮಾಣು ವಿದಳನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ? ನ್ಯೂಟ್ರಾನ್, ಪ್ರೋಟಾನ್, ಡ್ಯೂಟೆರಾನ್, ಇಲೆಕ್ಟ್ರಾನ್. ನ್ಯೂಟ್ರಾನ್ ಸರಿಯಾದಂಥ ಉತ್ತರ. ಆಯ್ಕೆ 1 ಸರಿಯಾದಂಥ ಉತ್ತರ. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ರಾಜ್ಯವನ್ನು ಏನೆಂದು ಕರೆಯಲಾಗುತ್ತದೆ? ಪ್ರಾಣಿವರ್ಗ, ಪ್ರಾಣಿ ಸಂಕುಲ, ಸಸ್ಯವರ್ಗ, ಜೀವಗೋಳ, ಜಲಗೋಳ. ಪ್ರಾಣಿ ಸಂಕುಲ ಎಂದು ಕರೆಯುತ್ತಾರೆ. ಆಯ್ಕೆ 1 ಸರಿಯಾದಂಥ ಉತ್ತರ. ಭಾರತೀಯ ಸಂವಿಧಾನದ ಪ್ರಕಾರ ಸಂಪತ್ತಿನ ಕೇಂದ್ರೀಕರಣವು ಏನನ್ನು ಉಲ್ಲಂಘಿಸುತ್ತದೆ? ಸಮಾನತೆ ಹಕ್ಕು, ರಾಜನೀತಿ ನಿರ್ದೇಶಕ ತತ್ವಗಳು, ಸ್ವಾತಂತ್ರ್ಯ ಹಕ್ಕು, ಸಂಕ್ಷೇಮದ ಪರಿಕಲ್ಪನೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 2 ರಾಜ್ಯನೀತಿ ನಿರ್ದೇಶಕ ತತ್ವಗಳು. IRNS ಎಂಬುದು ಇಂಡಿಯನ್ ಸ್ಯಾಟಲೈಟ್ ಸಿಸ್ಟಮ್ ಆಗಿರುತ್ತದೆ. ಈ ಪದ್ಧತಿಯನ್ನು ಈ ಕೆಳಕಂಡ ಯಾವ ಕ್ಷೇತ್ರದಲ್ಲಿ ಬಳಸಲಾಗುತ್ತದೆ? ನ್ಯಾವಿಗೇಷನ್, ಟೆಲಿಕಮ್ಯುನಿಕೇಷನ್, ಸರ್ವೆಲೆನ್ಸ್, ರಿಮೋಟ್ ಸೆನ್ಸಿಂಗ್. ನ್ಯಾವಿಗೇಷನ್ ಇಸ್ ದಿ ರೈಟ್ ಆನ್ಸರ್. ಭಾರತೀಯ ಒಕ್ಕೂಟದ ಹೊಸ ರಾಜ್ಯವನ್ನು ಸೇರಿಸಲು ಸಂವಿಧಾನದ ಈ ಕೆಳಗಿನ ಯಾವ ಅನುಸೂಚಿಗೆ ತಿದ್ದುಪಡಿ ಮಾಡಬೇಕಾಗುತ್ತದೆ? 1ನೇ ಅನುಸೂಚಿ. ಆಯ್ಕೆ 1 ಸರಿಯಾದಂಥ ಉತ್ತರ. ಇದು 20ನೇ ಪ್ರಶ್ನೆ ಆಗಿರುತ್ತದೆ. ನಾಕೌಟ್ ಎಂಬ ಶಬ್ದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಟೆನ್ನಿಸ್, ಕ್ರಿಕೆಟ್, ರೆಸ್ಲಿಂಗ್, ಬಾಕ್ಸಿಂಗ್. ನಾಕೌಟ್ ಎಂಬ ಶಬ್ದ ಬಾಕ್ಸಿಂಗ್ ಕ್ರೀಡೆಗೆ ಸಂಬಂಧಿಸಿದೆ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಕೈಗಾ ಸ್ಥಾವರವು ಒಂದು ಹೈಡ್ರೋ ಎಲೆಕ್ಟ್ರಿಕ್ ಸ್ಥಾವರ, ಸೋಲಾರ್ ಎಲೆಕ್ಟ್ರಿಕ್ ಸ್ಥಾವರ, ಅಟಾಮಿಕ್ ಎಲೆಕ್ಟ್ರಿಕ್ ಸ್ಥಾವರ ಯಾವುದೂ ಅಲ್ಲ. ಕೈಗಾ ಸ್ಥಾವರ ಒಂದು ಅಟಾಮಿಕ್ ಎಲೆಕ್ಟ್ರಿಕ್ ಸ್ಥಾವರವಾಗಿದೆ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ? ಬೆಳಗಾವಿ, ಬಿಜಾಪುರ, ಧಾರವಾಡ, ರಾಯಚೂರು. ಕೃಷ್ಣಾ ನದಿಯು ಧಾರವಾಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ನೀನಾಸಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಎಂಬುದು ಕರ್ನಾಟಕದ ಯಾವ ಊರಿನಲ್ಲಿದೆ? ಪುತ್ತೂರು, ಮದ್ದೂರು, ಹೆಗ್ಗೋಡು, ಬಳ್ಳಾರಿ. ಹೆಗ್ಗೋಡು ಸರಿಯಾದಂಥ ಉತ್ತರ. ಆಯ್ಕೆ 3. ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? 1930 ಸರಿಯಾದಂಥ ಉತ್ತರ. ಆಯ್ಕೆ 2. ಹಿಂದುಳಿದ ವರ್ಗಗಳಿಗಾಗಿನ ರಾಷ್ಟ್ರೀಯ ಆಯೋಗ ಯಾವ ವರ್ಷ ಸ್ಥಾಪನೆಯಾಯಿತು? 1993. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ? ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ ಅಂದರೆ ಸೋಡಿಯಂ ನೈಟ್ರೇಟ್. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. 1917ರಲ್ಲಿ ಕರ್ನಾಟಕ ಗತವೈಭವ ಬರೆದವರು ಯಾರು? ಆಲೂರು ವೆಂಕಟರಾಯರು. ಆಯ್ಕೆ 1 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಟೇಬಲ್ ಶುಗರ್ ಯಾವುದು? ಟೇಬಲ್ ಶುಗರ್ ಸುಕ್ರೋಸ್ ಆಗಿದೆ. ಆಯ್ಕೆ 2 ಸರಿಯಾದಂಥ ಉತ್ತರ.
ಸಹಜ ಎಲುಬಿನ ಬೆಳವಣಿಗೆಗೆ ಯಾವ ವಿಟಮಿನ್ನ ಅವಶ್ಯಕತೆ ಇದೆ? ವಿಟಮಿನ್ ಡಿ. ಆಯ್ಕೆ 2 ಸರಿಯಾದಂಥ ಉತ್ತರ. ಈ ಒಂದು ಪ್ರಶ್ನೆಯು 30ನೇ ಪ್ರಶ್ನೆಯಾಗಿರುತ್ತದೆ. ಕಾಲಾ ಅಜಾರ್ ಕಾಯಿಲೆ ಯಾವುದರಿಂದ ಬರುತ್ತದೆ? ಕಾಲಾ ಅಜಾರ್ ಕಾಯಿಲೆ ಪ್ರೋಟೋಜೋವಾದಿಂದ ಬರುತ್ತದೆ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಕೆರೆಮನೆ ಮೇಳ ಯಾವ ಕಲೆಗೆ ಸಂಬಂಧಿಸಿದೆ? ಕೆರೆಮನೆ ಮೇಳ ಯಕ್ಷಗಾನ ಕಲೆಗೆ ಸಂಬಂಧಿಸಿದೆ. ಆಯ್ಕೆ 4 ಸರಿಯಾದಂಥ ಉತ್ತರ. ಅಲ್ಫಾನ್ಸೋ ಮಾವಿನ ತವರು ಯಾವುದು? ಅಲ್ಫಾನ್ಸೋ ಮಾವಿನ ತವರು ಯಾವುದಪ್ಪ ಅಂತಂದರೆ ರತ್ನಗಿರಿ. ಆಯ್ಕೆ 3 ಸರಿಯಾದಂಥ ಉತ್ತರ. ಮೂಲಭೂತ ಹಕ್ಕುಗಳ ಮೇಲೆ ರಾಜ್ಯನೀತಿ ನಿರ್ದೇಶಕ ತತ್ವಗಳ ಪ್ರಾಬಲ್ಯವನ್ನು ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ? ಮಿನರ್ವಾ ಮಿಲ್ಸ್. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಭವಿಷ್ಯದಲ್ಲಿ ರೂಪಿಸುವ ಕಾನೂನುಗಳಿಗೆ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಮೂಲಾಧಾರಗಳು ಎಂದು ಹೇಳಿದವರು ಯಾರು? ಅಂಬೇಡ್ಕರ್, ನೆಹರು, ಕೆ.ಎಂ. ಮುನ್ಸಿ, ಬಿ.ಎನ್. ರಾವ್. ಭವಿಷ್ಯದಲ್ಲಿ ರೂಪಿಸುವ ಕಾನೂನುಗಳಿಗೆ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಮೂಲಾಧಾರಗಳು ಎಂದು ಹೇಳಿದವರು ಅಂಬೇಡ್ಕರ್ ಅವರು. ಆಯ್ಕೆ 1 ಸರಿಯಾದಂಥ ಉತ್ತರ. ರಾಜ್ಯನೀತಿ ನಿರ್ದೇಶಕ ತತ್ವಗಳು ಪ್ರಮುಖವಾಗಿ ಸರ್ಕಾರದ ಕೆಲಸಕ್ಕೆ ಅಗತ್ಯ ಧನಾತ್ಮಕ ಸೂಚನೆಗಳು. ಆಯ್ಕೆ 1 ಸರಿಯಾದಂಥ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾರನ್ನು ನೆಪೋಲಿಯನ್ ಎಂದು ಕರೆಯಲಾಗಿದೆ ಅಥವಾ ಭಾರತದ ನೆಪೋಲಿಯನ್ ಎಂದು ಕರೆಯಲಾಗಿದೆ? ಸಮುದ್ರಗುಪ್ತ. ಆಯ್ಕೆ 1 ಸರಿಯಾದಂಥ ಉತ್ತರ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಯಾರು? ಸರೋಜಿನಿ ನಾಯ್ಡು. ಸರಿಯಾದಂಥ ಉತ್ತರ. ಆಯ್ಕೆ 4. ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿಯಾಗಿದ್ದವರು ಯಾರು? ರಾಜ ತೋಡರಮಲ್ಲ, ರಾಜ ಬೀರಬಲ್ಲ, ಮಾನಸಿಂಗ, ಅಬ್ದುಲ್ ಫಜಲ್. ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿಯಾಗಿದ್ದವರು ರಾಜ ತೋಡರಮಲ್ಲ. ಆಯ್ಕೆ 1 ಸರಿಯಾದಂಥ ಉತ್ತರ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಹೀಗಿದೆ. ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧವು ಯಾವ ನದಿಯ ದಡದಲ್ಲಿ ನಡೆಯಿತು? ಸಟ್ಲಜ್, ರಾವಿ, ಜೀಲಂ, ಗಂಗಾ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಜೀಲಂ. ಅಲೆಕ್ಸಾಂಡರ್ ಮತ್ತು ಪೋರಸ್ ನಡುವೆ ನಡೆದ ಯುದ್ಧವು ಜೀಲಂ ನದಿಯ ದಡದಲ್ಲಿ ನಡೆಯಿತು. ಆಯ್ಕೆ 3 ಸರಿಯಾದಂಥ ಉತ್ತರ. ರ್ಯಾಡ್ಕ್ಲಿಫ್ ರೇಖೆಯು ಕೆಳಗಿನ ಯಾವ ದೇಶಗಳ ನಡುವಿನ ಗಡಿರೇಖೆಯಾಗಿದೆ? ಭಾರತ ಮತ್ತು ಪಾಕಿಸ್ತಾನ. ಆಪ್ಷನ್ 1 ರೈಟ್ ಆನ್ಸರ್. ಈ ಒಂದು ಪ್ರಶ್ನೆಯು 40ನೇ ಪ್ರಶ್ನೆಯಾಗಿರುತ್ತದೆ. ನಾವಿಕ ಮೈಲಿ ಇದು ಡ್ಯಾಶ್ ದೂರವನ್ನು ಅಳೆಯುವ ಮಾನವಾಗಿದೆ? ಜಲಸಂಚಾರ. ಆಯ್ಕೆ 1 ಸರಿಯಾದಂಥ ಉತ್ತರ. ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುವ ಸಂಸ್ಥೆ ಯಾವುದು? IBRD. ಸರಿಯಾದಂಥ ಉತ್ತರ. ಆಯ್ಕೆ 2. ಭಾರತದ ಲೋಕಸಭೆಯ ಪ್ರಥಮ ಸ್ಪೀಕರ್ ಯಾರು? ಸುಕುಮಾರ್ ಸೇನ್, ಜಿ.ವಿ. ಮಾಳವಂಕರ್, ಎಚ್.ಜಿ. ಕಾನಿಯಾ, ಬಿ.ಕೆ. ಮುಖರ್ಜಿ. ಭಾರತದ ಲೋಕಸಭೆಯ ಪ್ರಥಮ ಸ್ಪೀಕರ್ ಜಿ.ವಿ. ಮಾಳವಂಕರ್. ಆಯ್ಕೆ 2 ಸರಿಯಾದಂಥ ಉತ್ತರ. ಸ್ನೇಹಿತರೆ, 1 ಮೆಗಾಬೈಟ್ ಎಷ್ಟು ಕೆಬಿಗೆ ಸಮವಾಗಿದೆ? 1000, 1024, 1036, 1100. ಈ ಒಂದು ಪ್ರಶ್ನೆಗೆ 1024 ಕೆಬಿಗೆ ಸಮವಾಗಿದೆ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಕಾಜಿರಂಗ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿದೆ? ಅಸ್ಸಾಂ ರಾಜ್ಯದಲ್ಲಿದೆ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಸರ್ವೆ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಧೀನದಲ್ಲಿದೆ? ವಿಜ್ಞಾನ ಮತ್ತು ತಂತ್ರಜ್ಞಾನ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಹೀಥ್ರೋ ವಿಮಾನ ನಿಲ್ದಾಣ ಇರುವ ಸ್ಥಳ ಯಾವುದು? ಬೀಜಿಂಗ್, ಚಿಕಾಗೋ, ಲಂಡನ್, ಟೋಕಿಯೋ. ಹೀಥ್ರೋ ವಿಮಾನ ನಿಲ್ದಾಣ ಇರುವ ಸ್ಥಳ ಲಂಡನ್.
ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಭಾರತದ ಚುನಾವಣಾ ಆಯೋಗವು ಒಂದು ಶಾಸನಾತ್ಮಕ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ, ಹೆಚ್ಚುವರಿ ಸಾಂವಿಧಾನಿಕ ಸಂಸ್ಥೆ, ಮೇಲಿನ ಯಾವುದೂ ಅಲ್ಲ. ಭಾರತ ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಈ ಕಾರಣಕ್ಕಾಗಿ ಅಸಹಕಾರ ಚಳುವಳಿಯನ್ನು ಹಿಂಪಡೆಯಲಾಯಿತು. ಚೌರಿ ಚೌರ ಘಟನೆ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ಟಾಪ್ 50 ಪ್ರಶ್ನೋತ್ತರಗಳು ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಾಯಿತು. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಸ್ನೇಹಿತರೆ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.